ನಮಸ್ಕಾರ ಸ್ನೇಹಿತರೆ. ಕಿರುತೆರೆಯ ಪ್ರೇಕ್ಷಕರಲ್ಲಿ ಹಲವರ ಪಾಲಿಗೆ ಬಿಗ್ ಬಾಸ್ ಪ್ರತಿ ವರ್ಷ ಬರುವ ಹಬ್ಬ. ಈ ಹಬ್ಬದಲ್ಲಿ ದೈಹಿಕವಾಗಿ 15 ಜನ ಭಾಗವಾದರೆ, ಮಾನಸಿಕವಾಗಿ ಹಲವಾರು ಜನ ತಮ್ಮ ಮನೆಯಲ್ಲಿ ಈ ಹಬ್ಬ ಆಚರಿಸ್ತಾರೆ. ಆ ಮನೆಯಲ್ಲಿ ದಿನನಿತ್ಯ ನಡೆಯುವ ವಿದ್ಯಮಾನದ ಕುರಿತು ತಮ್ಮ ಮನೆಯಲ್ಲಿ ಚರ್ಚೆ ಮಾಡ್ತಾರೆ. ಸಾಮಾಜಿಕ ಜಾಲತಾಣದ ಸಹಾಯದ ಮೂಲಕವೂ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಒಂದರ್ಥದಲ್ಲಿ ಬಿಗ್ ಬಾಸ್ ಕೇವಲ ಕಾರ್ಯಕ್ರಮ ಅಲ್ಲ, ಹಲವರ ಪಾಲಿಗೆ ಭಾವನಾತ್ಮಕವಾದ ರಣರಂಗ. ಇನ್ನು ಸ್ಪರ್ಧಿಗಳ ಪಾಲಿಗೆ ಬದುಕು ಬದಲಿಸಬಲ್ಲ, ಅಪಾರವಾದ ಹೆಸರನ್ನ ನೀಡಬಲ್ಲ, ದೊಡ್ಡ ಮೊತ್ತದ ಹಣವನ್ನ ಕೂಡ ಕೊಡಬಲ್ಲ ಕಾರ್ಯಕ್ರಮ ಬಿಗ್ ಬಾಸ್. ಇಂಥ ಬಿಗ್ ಬಾಸ್‌ನ ಗೆಲ್ಲಲೇಬೇಕೆಂಬ ಹಲವರ ಪ್ರಯತ್ನ ಮಾಡ್ತಾರೆ. ಗೆಲುವು ಉದ್ದೇಶದಿಂದಲೇ ಮನೆಯನ್ನ ಕೂಡ ಪ್ರವೇಶ ಮಾಡ್ತಾರೆ. ಕೊನೆಯ ಹಂತಕ್ಕೆ ಬಂದರೆ ಎಲ್ಲರಲ್ಲಿಯೂ ಟ್ರೋಫಿ ಎತ್ತಿ ಹಿಡಿಯುವ ಕನಸು ಚಿಗುರೊಡೆಯುತ್ತೆ. ಆದ್ರೆ ಕೆಲವರಿಗೆ ತಮ್ಮ ಮೇಲೆ ಅನುಮಾನ ಇರುತ್ತೆ. ಟ್ರೋಫಿ ಗೆಲ್ಲುವ ಅರ್ಹತೆ ತನಗೆ ಇದೆಯಾ ಎನ್ನುವ ಪ್ರಶ್ನೆ ಮೂಡುತ್ತೆ. ಗೆಲ್ಲದೇ ಇದ್ದರೆ ಟ್ರೋಫಿಯೂ ಇಲ್ಲ, ಹಣವೂ ಇಲ್ಲ ಎನ್ನುವ ಚಿಂತೆ ಕಾಡಲು ಶುರುವಾಗುತ್ತೆ. ಪ್ರಯತ್ನ ವ್ಯರ್ಥವಾಗುವ ಭಯ ಕಾಡುತ್ತೆ. ಇಂಥವರಿಗಾಗಿ ಬಿಗ್ ಬಾಸ್‌ನಲ್ಲಿ ಹಣದ ಆಮಿಷವನ್ನಿಡಲಾಗುತ್ತೆ. ಅದುವೇ ಕ್ಯಾಶ್ ಬಾಕ್ಸ್ ಟಾಸ್ಕ್. ತಮ್ಮ ಮೇಲೆ ತಮಗೆ ಅನುಮಾನ ಇದ್ದವರಿಗೆ, ಹಣದ ಅವಶ್ಯಕತೆ ಇರುವವರಿಗೆ ಹಣ ಪಡೆದು ಮನೆಯ ಹೊರಗಡೆ ಬರುವ ಅವಕಾಶವನ್ನ ಬಿಗ್ ಬಾಸ್ ಈ ಮೂಲಕ ನೀಡುತ್ತೆ. ಈ ಅವಕಾಶವನ್ನ ಸದ್ಯ ತಮಿಳು ಬಿಗ್ ಬಾಸ್ ಸ್ಪರ್ಧಿ ಘಾನ ವಿನೋದ್ ಸದುಪಯೋಗ ಮಾಡಿಕೊಂಡಿದ್ದಾರೆ. ಆದ್ರೆ ಇವರ ಈ ನಿರ್ಧಾರ ಹಲವರಿಗೆ ಆಘಾತ ನೀಡಿದೆ, ಅಚ್ಚರಿಗೆ ದೂಡಿದೆ. ಯಾಕಂದ್ರೆ ತಮಿಳು ಬಿಗ್ ಬಾಸ್ ನಲ್ಲಿ ಘಾನ ವಿನೋದ್ ಈ ಬಾರಿ ಗೆಲ್ಲುವ ಸ್ಪರ್ಧಿ ಎಂದೇ ಬಿಂಬಿತರಾಗಿದ್ರು. ತಮ್ಮ ಹಾಡುಗಾರಿಕೆ ಮತ್ತು ನೇರ ಮಾತುಗಳಿಂದ ತಮಿಳುನಾಡಿನ ಲಕ್ಷಾಂತರ ಜನರ ಹೃದಯವನ್ನ ಗೆದ್ದಿದ್ದವರು. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಬೆಂಬಲ ಕೂಡ ಇತ್ತು ಇವರಿಗೆ. ಆದ್ರೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನೂ ಕೆಲ ದಿನ ಇರುವ ಸಮಯದಲ್ಲಿ ಘಾನ ವಿನೋದ್ ಹಣ ತೆಗೆದುಕೊಂಡು ಹೊರಬಂದಿದ್ದಾರೆ. ಹಣದ ಮೊತ್ತ 18 ಲಕ್ಷಕ್ಕೇರಿದಾಗ ಹೊರ ನಡೆಸಿದ್ದಾರೆ. ಗೆಲ್ಲುವ ಕುದುರೆ ಸ್ಪರ್ಧೆಯಿಂದ ಕೊನೆಗೆ ಹೀಗೆ ಹಿಂದೆ ಸರಿದರೆ ಆಘಾತವಾಗದಿರುತ್ತಾ? ಹೀಗಾಗಿ ಹಲವರು ಸದ್ಯ ಘಾನ ವಿನೋದ್ ಅವರ ಈ ನಿರ್ಧಾರದ ಕುರಿತು ಚರ್ಚೆ ಮಾಡ್ತಿದ್ದಾರೆ. ಮತ್ತೊಬ್ಬ ಸ್ಪರ್ಧಿ ಆರೋರಾ ಸಿಂಕ್ಲೇರ್ ಅವರೇ ಘಾನ ವಿನೋದ್ ಅವರ ಬ್ರೈನ್ ವಾಶ್ ಮಾಡಿ ಅವರನ್ನ ಹೊರ ದಬ್ಬಿದರು ಎಂದು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಕೆಲವರು ಘಾನ ವಿನೋದ್ ಅವರನ್ನ ಸಮರ್ಥನೆ ಮಾಡಿಕೊಳ್ತಿದ್ದು, ಮಧ್ಯಮ ವರ್ಗದ ಕುಟುಂಬದಿಂದ ಬಂದ ವಿನೋದ್ಗೆ 18 ಲಕ್ಷ ರೂಪಾಯಿ ಎಂಬುದು ಸಣ್ಣ ಮೊತ್ತವೇನಲ್ಲ, ಫಿನಾಲೆಯಲ್ಲಿ ಟ್ರೋಫಿ ಸಿಗುತ್ತದೋ ಇಲ್ಲವೋ ಎಂಬ ಅನಿಶ್ಚಿತತೆಯಿಂದ ಬದಲು ಕೈಗೆ ಬಂದ ಭದ್ರವಾದ ಹಣವನ್ನ ತೆಗೆದುಕೊಂಡಿದ್ದು ಬುದ್ಧಿವಂತಿಕೆಯ ಕೆಲಸ ಎಂಬ ವಾದವನ್ನ ಮಾಡ್ತಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.